ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏಯ್ ತೀರ್ಥ ಬಾರ ಇಲ್ಲಿ. ಏನು ಕೋಪ ಮಾಡ್ಕೊಂಡು ಎಲ್ಲರ ಮೇಲೂ ಬಾಯಿಗೆ ಬಂದಂಗೆ ಮಾತಾಡ್ತೀಯಂತೆ? ವಿಷಯ ಏನು ಅಂತ ನಿಮ್ಗೂ ಗೊತ್ತಿದೆಯಪ್ಪ. ಹೇಳು. ಕೋಪ ಬಂತು, ರೇಗಾಡ್ದು. ನನಗೆ ನಿಮ್ಮೇಲೂ ತುಂಬಾ ಬೇಜಾರಾಗಿದೆಯಪ್ಪ. ನಾನಷ್ಟು ಹೇಳಿನೂ ನೀವು ನನ್ನ ಮಾತು ಕೇಳಲಿಲ್ಲ. ಸುಮ್ನ ಅವ್ರನ್ನ ಈ ಮನೆಯಿಂದ ಆಚೆ ಕಳಿಸ್ಬಾರ್ದಾಗಿತ್ತು. ಯಾಕೆ ಕಳಿಸಿದೀವಿ ಅನ್ನೋ ವಿಷಯ ತಮಗೂ ಗೊತ್ತಲ್ಲ. ಯಾಕೆ ಅನ್ನೋ ಪ್ರಶ್ನೆಗಿಂತ ಅವ್ರಲ್ಲಿ ಇದ್ರೆ ನಿಮ್ಮ ಮಗನ್ಗೇನು ಒಳ್ಳೇದಾಗುತ್ತೆ ಅನ್ನೋದು ಪಾಯಿಂಟ್ ಅಪ್ಪ. ಸರಿ, ಇದನ್ನ ಇಲ್ಲೇ ಬಿಟ್ಬಿಡೋಣ. ಏನೋ ಕೋಪದಲ್ಲಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರಿ, ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳಿಯಪ್ಪ. ನಾನು ಅದನ್ನ ಹೇಳ್ತಾ ಇದ್ದೀನಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಯಾವುದೇ ಕಾರಣಕ್ಕೆ ಮುಂದುವರಿಸ್ಬೇಡ, ಯಾರಿಗೂ ಕ್ಷೇಮ ಅಲ್ಲ. ರೀ, ಅವ್ನ್ ಏನ್ ಹೇಳಕ್ ಬರ್ತಿದ್ದಾನೆ ಅಂತ ಒಂದ್ಸತಿ ಕೇಳಿಸ್ಕೊಳ್ರಿ. ನಾನೇನೇ ಕೇಳೋದು, ಅವಳಿಂದ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನ ಬಿಡಿಸಿ ಹೇಳೋವನಿಗೆ. ಏನೋ ನನ್ನ ಮಗನ ಭವಿಷ್ಯ ಉಜ್ವಲವಾಗ್ಬಿಡುತ್ತೆ, ಅವನು MLA ಆಗಿದ ತಕ್ಷಣ ಅವಳ ಮನೆಯಿಂದ ಆಚೆ ಕಳಿಸ್ತಾನೆ ಅಂತ ಅವಳು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ತೆಪ್ಪಗಿದ್ದೆ. ಯಾತಕ್ಕೋಸ್ಕರ ಗೊತ್ತಾ? ನನ್ನ ಮಗನ ಕನಸು ಸಾಕಾರ ಆಗ್ಲಿ ಅಂತ. ಇವತ್ತು ಅವಳಿಂದಾಗಿ ನನ್ನ ಜೀವಕ್ಕೆ ಆಪತ್ತು ಬಂದಿದೆ ಕಣೋ. ಒಬ್ಬ ತಂದೆಯಾಗಿ ಇದು ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ್ಯಾ? ಪ್ಲೀಸ್ ಅಪ್ಪ, ಯಾವ್ದ್ರಲ್ಲಿ ಅಪಾಯ ಇರಲ್ಲ ಹೇಳಿ? ಫ್ಯಾಕ್ಟ್ರಿಲಿ ಕೆಲಸ ಮಾಡೋರ್ಗೆ ಅಪಾಯ ಇರಲ್ವಾ? ರೋಡಲ್ಲಿ ನಡ್ಕೊಂಡು ಹೋಗೋರ್ಗೆ ಅಪಾಯ ಇರಲ್ವಾ? ಬಿಸ್ನೆಸ್ ರೈವಲ್ರಿ ಇರಲ್ವಾ? ಎಲ್ಲಿ ಹೋದ್ರೂ ಅಪಾಯ ಇದ್ದೇ ಇರುತ್ತಪ್ಪ. ಹುಟ್ಟಿದವನ್ಗೆ ಬೆನ್ ಹಿಂದೆ ಸಾವು ಇದ್ದೇ ಇರುತ್ತೆ. ಹಾಗಂತ ಹೇಳಿ ಮನೇಲೆ ಕೂತಿರಕ್ಕಾಗತ್ತಾ? ಈ ಫಿಲಾಸಫಿ ಎಲ್ಲ ಕಲ್ತ್ಕೊಂಡ ಮೇಲೇನೆ ಕಣೋ ನನಗೆ ನೀವೆಲ್ಲ ಹುಟ್ಟಿರೋದು. ಒಂದ್ ವಿಷಯ ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಹುಟ್ಟಿರೋ ಪ್ರತಿಯೊಬ್ಬ ಜೀವಿನೂ ಒಂದಲ್ಲ ಒಂದು ದಿವಸ ಸಾಯ್ತಾನೆ, ಅದು ಸೃಷ್ಟಿ ನಿಯಮ. ಆದ್ರೆ ಸಾವು ಎದುರುಗಡೆ ಇಟ್ಕೊಂಡು ಅದ್ರ ಜೊತೆ ಹುಡುಗಾಟ ಆಡ್ತಾರಲ್ಲ, ಅವ್ರನ್ನ ಬುದ್ಧಿವಂತರು ಅನ್ನಲ್ಲ, ಮೂರ್ಖರು, ದಡ್ಡ ಶಿಖಾಮಣಿಗಳು ಅಂತಾರೆ. ತಿಳ್ಕೋ. ಯೋಚನೆ ಮಾಡಿಯಪ್ಪ, ಅವರು ಈ ಮನೇಲಿ ಇರ್ತಾರೋ ಅಥವಾ ನಾನು ಸುಮ್ಮನೆ ಅವ್ರ ಜೊತೆ ಬೇರೆ ಮನೆಗೆ ಹೋಗ್ಬೇಕು? ಈ ಮಾತನ್ನ ನೀನು ನನ್ನ ಎದುರುಗಡೆ ಹೇಳ್ತಾ ಇದ್ಯಾ? ತೀರ್ಥ, ವಾಟ್ ಇಸ್ ರಾಂಗ್ ವಿತ್ ಯು? ಯಾಕೋ ಹೀಗೆ ಮಾತಾಡ್ತಿದ್ಯಾ? ಅವಳಿಗೆ ಯಾಕೆ ಅಷ್ಟೊಂದು ಪ್ರಯಾರಿಟಿ ಕೊಡ್ತಿದ್ಯಾ? ನಮ್ಮೆಲ್ರಿಗಿಂತ ನಿನಗೆ ಅವಳೇ ಮುಖ್ಯ ಆಗೋದ್ಲಾ? ಅದಕ್ಕೆ ಪ್ಲೀಸ್ ದಯವಿಟ್ಟು ನೀವು ವಿಷಯದಲ್ಲಿ ಮಾತಾಡಬೇಡಿ. ಐ ರಿಕ್ವೆಸ್ಟ್ ಯು. ಹೇಳಿಯಪ್ಪ, ನಾನು ಈ ಮನೆ ಬಿಟ್ಟು ಹೋದ್ರೆ ನಿಮ್ ಘನತೆ ಕುಂದು ಬರಲ್ವಾ? ನಾನು ಈ ಮನೆ ಬಿಟ್ಟು ಸುಮ್ಮನೆ ಅವ್ರ ಜೊತೆ ಬೇರೆ ಮನೇಲಿ ಸಂಸಾರ ಮಾಡಿದ್ರೆ ಅದು ನಿಮಗೆ ಸರಿ ಅನ್ಸುತ್ತಾ? ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಆಗಲ್ವಾ? ಹೇಳಿಯಪ್ಪ, ಯಾಕಪ್ಪ ಸುಮ್ಮನೆ ಅವ್ರ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಅವ್ರು ಈ ಮನೆ ಸೊಸೆಯಾಗಿ ತಮ್ಮ ಕರ್ತವ್ಯನ ತುಂಬಾ ಪ್ರಾಮಾಣಿಕವಾಗಿ ನಿಭಾಯಿಸಿದಾರಪ್ಪ. ಈ ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕೆಲವೊಬ್ರ ಜೊತೆ ಆಗ್ತಾ ಇದೆ, ಕೆಲವೊಬ್ರ ಜೊತೆ ಆಗ್ತಾ ಇಲ್ಲ. ಅದನ್ನು ನೀವು ನೋಡ್ಬೇಕಲ್ಲಪ್ಪ. ಹಾಗೆ ಈ ಮನೆಯಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳನ್ನ ಅವ್ರು ಸರಿ ಮಾಡಿದ್ದಾರೆ. ಇಷ್ಟು ದಿನ ನಾನಾಗ್ಲಿ ನೀವಾಗ್ಲಿ ಸುಭಾಷ್ ಬಗ್ಗೆ ಕೇರೆ ಮಾಡಿರ್ಲಿಲ್ಲ. ಮೊದಲನೇ ಸಾರಿ ಅವನ ಬಗ್ಗೆ ಕಾಳಜಿ ತೋರಿಸಿ ಅವನ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಸುಮ್ಮನೆ ಅವರು. ನೀವು ಅದನ್ನು ನೋಡ್ಬೇಕಲ್ವಪ್ಪ? ಆಹಾ, ಶಬಾಷ್, ಎಂತ ಒಳ್ಳೆ ಮಾತು ಹೇಳ್ಬಿಟ್ಯೋ ಕುರುಪುತ್ರ. ಕೇಳಿಸ್ಕೊಳ್ಳಿ ಪದ್ದು, ಕೇಳಿಸ್ಕೋ. ವಯಸ್ಸಾದ ತಂದೆ ತಾಯಿನ ಪ್ರಾಯಿಗೆ ಬಂದಿರೋ ಮಕ್ಕಳು ಬ್ಲಾಕ್ ಮೇಲ್ ಮಾಡೋದು ಇದೇ ತರ. ಮನೆ ಬಿಟ್ಟು ಆಚೆ ಹೋಗ್ಬಿಡ್ತೀವಿ ಅಂತ. ವೆರಿ ಗುಡ್, ಹೋಗ್ಬಿಡು. ನಮ್ಮನ್ ಬಿಟ್ಟು ಹೋಗಿ ನೀನ್ ಸುಖವಾಗಿರ್ತೀಯ ಅನ್ನಂಗಿದ್ರೆ ನಮ್ಮಷ್ಟು ಸಂತೋಷ ಪಡೋರು ಬೇರೆ ಯಾರು ಇಲ್ಲ ಕಣೋ. ಹೋಗು, ಸುಖವಾಗಿರು. ಏಯ್, ಚೆನ್ನಾಗಿ ಕೇಳಿಸ್ಕೊಳ್ಳೋ. ಈ ಕೇಶವ ಪ್ರಸಾದ್ ಸುಪದ ಸುಪ್ಪತ್ತಿಗೆಯಿಂದ ಬಂದವನಲ್ಲ, ಕಲ್ಲು ಮುಳ್ಳು ತುಳ್ಕೊಂಡ್ ಬಂದವನು. ಕಷ್ಟ ಕೋಟೆಗಳನ್ನ ಎದುರಿಸಿ ಒಬ್ಬ ಮನುಷ್ಯನಾಗಿ ನಿಂತಿರೋನು. ನಿನ್ನ ಗೊಡ್ಡು ಬೆದರಿಕೆಗೆಲ್ಲ ನಾನು ಜಗ್ಗುವಂತವನಲ್ಲ. ನೀನೇನೇ ತಿಪ್ಪಲಾಗ ಹೊಡೆದ್ರು ಮತ್ತವಳನ್ನ ಈ ಮನೆಯೊಳಗೆ ಸೇರಿಸೋ ಮಾತು ಮಾತ್ರ ಸುಳ್ಳು. ಬರ್ದಿಟ್ಕೋ. ಅಪ್ಪ, ರಾಜಕೀಯ ನನ್ನ ಕನಸು.
MLA ಆಗೋದು ನನ್ನ ಗುರಿ. ನಾನು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೀನಿ. ಅಪ್ಪ, ನೀವು ಸುಮ್ಮನೆ ಅವ್ರನ್ನ ಮನೆಯಿಂದ ಆಚೆ ಕಳಿಸಿ ಎಷ್ಟು ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರ ಅಂತ ನೀವು ಯೋಚನೆ ಸಹ ಮಾಡಕ್ಕಾಗಲ್ಲ. ಕಾಲನಿ ಜನರು ಯಾವಾಗ ನನ್ನ ವಿರುದ್ಧ ತಿರುಗಿ ಬೀಳ್ತಾರೋ ಅಂತ ಕ್ಷಣಕ್ಕೂ ಯೋಚನೆ ಮಾಡಿ ಸಾಯ್ತಾ ಇದೀನಪ್ಪ. ನಂಗೆ ಮೆಂಟಲ್ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಒಂದಿನ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಅದೇನ್ ತೀರ್ಮಾನ ಕೊಡ್ತೀರೋ ಹೇಳಿ. ಒಂದೋ ಸುಮ್ಮನೆ ಅವ್ರ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನಾ ಈ ಮನೆ ಬಿಟ್ಟು ಹೋಗ್ತೀನಿ. ನಿಮಗೊಂದಿನ ಟೈಮ್ ಕೊಡ್ತೀನಪ್ಪ, ಯೋಚನೆ ಮಾಡಿ ಒಳ್ಳೆ ತೀರ್ಮಾನ ಹೇಳಿ. ನನ್ನೇನು ಮರಿಬೇಕು, ನನ್ನ ಧ್ಯಾನ ಮಾಡ್ತೀನಿ, ನೀನು ನಗ್ಬೇಡ ನೀನು. ನಗ್ಬೇಡ ನೀನು. ಹೋಗು ಸುಭಾಷ್, ಬಾರೋ. ನಾನು ಬರಲ್ಲ, ನೀನು ಬರ್ಬೇಡ, ನೀನು ಬೇಡ ನಂಗೆ. ನಾನು ಮರಿಬೇಕು, ನನ್ನ ಮರಿ. ಬೇಬೆ, ನನ್ ಬಿಟ್ಟಾಗ್ಬೇಡ ಬೇಬೆ, ಪ್ಲೀಸ್ ಬೇಬೆ, ನನ್ ಬಿಟ್ಟಾಗ್ಬೇಡ. ಪ್ಲೀಸ್ ಬೇಬೆ, ಪ್ಲೀಸ್. ಅವಳಿಗೆ ಬಿಟ್ಟೋಗಾಯ್ತು. ನಿನ್ನ ಮರಿಬೇಕು ಅಂದ್ರೆ ನನ್ನ ಧ್ಯಾನ ಮಾಡ್ಬೇಕು. ನನ್ನ ಧ್ಯಾನ ಮಾಡ್ತೀನಿ. ನನ್ನ ಬೇರೆ ಕಡೆ ಧ್ಯಾನ ಮಾಡ್ತೀನಿ ನಾನು. ನಿನ್ನ ಮರಿಬೇಕು, ನಾನು ಧ್ಯಾನ ಮಾಡ್ತೀನಿ. ನಾನು ಧ್ಯಾನ ಮಾಡಿ ನಿನ್ನ ಮರಿತೀನಿ. ನನಗೆ ನೀನು ಮರಿಬೇಕು. ಧ್ಯಾನ ನಗಬೇಡ ನೀನು. ನಾನು ಕುಡಿದು ನಿನ್ನ ಮರಿತೀನಿ. ನನಗೆ ಡ್ರಿಂಕ್ಸ್ ಬೇಕು. ನನಗೆ ಡ್ರಿಂಕ್ಸ್ ಬೇಕು. ಡ್ರಿಂಕ್ಸ್ ಕೊಡು. ನನಗೆ ಡ್ರಿಂಕ್ಸ್ ಬೇಕು. ಡಾಕ್ಟರ್, ನನಗೆ ಡ್ರಿಂಕ್ಸ್ ಬೇಕು. ಡಾಕ್ಟರ್ ಪ್ಲೀಸ್, ನಾನು ಕುಡ್ದು ನಿಜ ಅವಳ ಮರಿತೀನಿ. ಪ್ಲೀಸ್ ಡಾಕ್ಟರ್, ಸ್ವಲ್ಪ. ಓಕೆ ಡಾಕ್ಟರ್, ನಾನು ಕುಡಿದ್ರೆ ಅವಳ ನಿಜ ಮರಿತೀನಿ. ಪ್ಲೀಸ್ ಡಾಕ್ಟರ್. ಸುಭಾಷ್, ಸಮಾಧಾನ ಮಾಡ್ಕೋ.
ಕಾಮ್ ಡೌನ್. ನೀನು ಸರಿಯಾದ ದಾರಿಲೇ ಇದೆಯಾ? ನೀನು ಕುಡಿಲೇಬೇಕು ಅನ್ನೋ ಉತ್ಕಟತನ ಗೆದ್ದು ಬಿಟ್ರೆ ನೀನು ಇನ್ಯಾವತ್ತೂ ಕುಡಿಯಲ್ಲ. ಕಂಟ್ರೋಲ್ ಮಾಡು. ನನಗೆ ನಿಮ್ಮ ಬೋಧೆ ಬೇಕಾಗಿಲ್ಲ. ನನಗೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಕುಡಿದ್ರೆ ಅವಳ ಮರಿತೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಸ್ವಲ್ಪ ನಾನು ಕುಡಿಬೇಕು. ನೀನು ಕುಡಿಬೇಕು ತಾನೆ? ಆಯ್ತು, ಬಾಯ್ಸ್ ಕರ್ಕೊಂಡು ನಡಿ ವಾಡ್ರಿ. ಅಲ್ಲಿ ಕೊಡ್ತೀನಿ. ನಿಜವಾಗ್ಲೂ ನಿಜ ಕೊಡ್ತೀನಿ. ನಾನು ಬರ್ತೀನಿ. ಅನುಪಮ, ಇದು ಹೀಗೆ ಬಿಟ್ರೆ ಕಷ್ಟ. ಅದು ಸೈಕಿಯಾಟ್ರಿಸ್ಟ್ ಗುರುಪ್ರಸಾದ್ ಇದ್ರಲ್ಲ, ಅವ್ರನ್ನ ಬರೋಕ್ ಹೇಳು. ಬೇಗ ಇಂಜೆಕ್ಷನ್ ರೆಡಿ ಮಾಡಮ್ಮ. ಓಕೆ ಸರ್. ಅಜ್ಜಿ, ಶಾಂತಕ್ಕ ಇದ್ದಾರಾ? ಇದ್ದಾರೆ ಒಳಗ. ಶಾಂತಕ್ಕ. ಹಾ ಸುಮ್ಮಿ. ಅಕ್ಕ, ಮೊನ್ನೆ ಏನೋ ಸಮಸ್ಯೆ ಅಂತಿದ್ದಲ್ಲ, ಸರಿ ಹೋಯ್ತಾ? ಹ್ಞೂ ಸುಮ್ಮಿ, ಸಾಹೇಬ್ರು ನಮಗೆ ದೇವಸ್ಥಾನದ ಒಳಗಡೆ ಹೂ ಮಾರಾಟಕ್ಕೆ ಅವಕಾಶ ಕೊಡಿಸಿದ್ದಕ್ಕೆ ಇವಾಗ ನಮ್ಮ ಜೀವನ ತುಂಬ ಚೆನ್ನಾಗಿದೆ ಸುಮ್ಮಿ. ಇದಕ್ಕೆಲ್ಲ ಕಾರಣ ನೀನು ಮತ್ತೆ ನಿನ್ನ ಗಂಡ. ನೀವಿಬ್ರು ಯಾವಾಗಲೂ ಚೆನ್ನಾಗಿರ್ಬೇಕು ಸುಮ್ಮಿ. ಅಕ್ಕ, ಅದೆಲ್ಲ ಬಿಡು. ನಾನು ಕೇಳಿದ್ದು ಎಲ್ಲ ಸರಿ ಹೋಯ್ತಾ ಅಂತ. ಹ್ಞೂ ಸುಮ್ಮಿ, ಎಲ್ಲ ಚೆನ್ನಾಗಿದೆ. ಸರಿ ಅಕ್ಕ. ಅಲ್ಲೇನು ಅಷ್ಟು ಜನ ಸೇರಿದ್ದಾರೆ? ಅದೇ ಸುಮ್ಮಿ, ಆ ವೋಟರ್ ಐಡಿದು. ಹೌದಾ? ಬಂದೇ ಇರು. ಇಲ್ಲಿ ಒಂದ್ ನಿಮಿಷ. ಇದಮ್ಮ ಒಂದ್ ನಿಮಿಷ. ಎಲ್ರು ಕೂಡಿ ಕವ 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 ಅಂದ್ರೆ ನಾನು ಎಲ್ಲಿಗೆ ಹೋಗ್ಕೊಳ್ಳಿ? ಇರಿ, ಸಾಹೇಬ್ರು ಚೆಕ್ ಮಾಡಕತ್ತಾರ. ಏನ್ ನಿಮ್ಮ ಹೆಸರು ಐತೋ ಇಲ್ಲೋ ಚೆಕ್ ಮಾಡಕತ್ತಾರ. ಇರಿ ಒಂದ್ ನಿಮಿಷ. ವೋಟರ್ ಐಡಿ ನಮ್ದು ಕಳ್ದೋಗಿದೆ. 3 ಕಾರ್ಡು ಇಲ್ಲ ಮನೇಲಿ, ಅದಕ್ಕೆ ಹುಡುಕ್ಸೋಣ ಅಂತ ಬಂದೆ. ಇರವ ಒಂದ್ ನಿಮಿಷ. ಇಲ್ಲ ನೋಡ್ರಿ, ಇಲ್ಲಿ ವೋಟರ್ ಐಡಿ ತಗೊಂಬ ಅಂದ್ರೆ ಒಬ್ಬ ಯಾವ ರೇಷನ್ ಕಾರ್ಡ್ ತಂದಾನ, ಒಬ್ಬ ಗ್ಯಾಸ್ ಬುಕ್ ತಂದಾನ. ಇಲ್ಲಿ ನೋಡ್ರಿ, ಇನ್ನೊಬ್ಬ ಜಾಣ ಇಲ್ಲಿ ನೋಡ್ರಿ ಆಧಾರ್ ಕಾರ್ಡ್ ತಂದಾನ. ಎಲ್ಲಿಗೆ ಹೋಗ್ಕೊಳ್ಳಿ? ನಾನು ಏನ್ ಅಕ್ಕಿ ಗೋಧಿ ಕೊಡಕತ್ತಾರ ಇಲ್ಲಿ ಸಾಹೇಬ್ರ? ಇಲ್ಲಿ ನೋಡ್ರಿ, ಇಂಥವ್ ತಂದಾರ. ಎಲ್ಲಿ ಹೊಡೆದಾರ ಇವ್ರ ಜೊತೆ ನಾವು? ಸಮಾಧಾನ ಮಾಡ್ಕೊಚಿಟ್ಟೆ. ಪಾಪ ಅವ್ರಿಗೇನು ಗೊತ್ತಾಗುತ್ತೆ ಹೇಳು? ವೋಟರ್ ಐಡಿ ಕಳೆದೋಗಿದ್ದು ಸಾಹೇಬ್ರೆ. ಕೇಳಕ್ ಹೋದ್ರೆ ನಿಮ್ಮ ಹೆಸರೇ ಇಲ್ಲ ಅಂತಾರೆ. ಹೌದು ಸಾಹೇಬ್ರೆ, ಇವನ್ ಕೈನೂ ಸರಿ ಇಲ್ಲ, ಇವನ್ ಕಾಲೂನು ಸರಿ ಇಲ್ಲ. ಕಿರೀಶಣ್ಣ, ನಿಮ್ಮ ಹೆಸರು ವೋಟರ್ ಐಡಿ ಲಿಸ್ಟಲ್ಲಿ ಇದೆ, ಮತ್ತೆ ಕಿಲ್ಲ ಅಂತ ಹೇಳಿದ್ರು. ವಿಜಯಲಕ್ಷ್ಮಿ ಅವರು ಇಲ್ಲ, ರಾಮಕ್ಕನೂ ಇಲ್ಲ. ಚಿಟ್ಟೆ, ತುಂಬಾ ಜನರ ಹೆಸರು ಮಿಸ್ಸಿಂಗ್ ಇದೆ. ಮೊದಲು ಶ್ರೀದೇವಿ ಕಾಲನಿ ವೋಟರ್ ಐಡಿ ಚೆಕ್ ಮಾಡಿಸ್ಬೇಕು. ಸಾಹೇಬ್ರ, 2 ದಿನನೂ ಬೇಕು ಅದನ್ನ ಚೆಕ್ ಮಾಡ್ಬೇಕಂದ್ರ. ಆಗ್ಬಹುದು, ಆದ್ರೆ ಆದಷ್ಟು ಬೇಗ ಸರಿ ಮಾಡಲೇಬೇಕು. ಇವತ್ತು ಸಂಜೆ ಒಳಗಡೆ ಒಂದು 5,000 ವೋಟರ್ ಐಡಿ ಆದ್ರೂ ಚೆಕ್ ಮಾಡಬೇಕು. ಅರ್ಥಾತ್ ಹಂಗಾದ್ರೆ ಇವತ್ತು ಇಡೀ ದಿನ ಇದ ಕೆಲಸ. ಇವತ್ತು ಎಷ್ಟೊತ್ತಾದ್ರೂ ಚಿಂತೆ ಇಲ್ಲ ಚಿಟ್ಟೆ, ಇದೆಲ್ಲ ಸರಿ ಮಾಡಲೇಬೇಕು. ಮಾಡೋಣ. ನಾನು ಮನೆಗೆ ಗಡತ್ತಾಗ ರೊಟ್ಟಿ ತಿಂದು ಬಂದೆ, ಒಂದು 15 ರೊಟ್ಟಿ. ಬರವ ಬೇಗ ಬರವ, ಬೇಗ ಹೋಗ್ಬಿಡೋಣ. ಅಪ್ಪ, ಅಕ್ಕನಿಗೆ ಗೊತ್ತಾದ್ರೆ ಬೈತಾಳಲ್ಲಪ್ಪ. ಅವಳಿಗೆ ಹೆಂಗವ ಗೊತ್ತಾಯ್ತದೆ? ಏನು ಅವಳಿಗೆ ಗೊತ್ತಾಗಂಗ ಹೋಯ್ತು ನಾವು. ಅಪ್ಪ, ಅಕ್ಕ ಬಂದ್ಲು. ಎಲ್ಲಿಗಪ್ಪ ಹೋಗ್ತಿದ್ದೀರಾ? ಅದು ಶಿವಪ್ಪಂಗೆ ಜ್ವರ ಅಂತ ಕಣವ, ಸಿಕ್ಕಾಪಟ್ಟೆ ಹುಷಾರಿಲ್ಲ. ಅದಕ್ಕೆ ನೋಡ್ಕೊಂಬರಕ್ಕೆ ಹೋಯ್ತಾ ಇದ್ದೀನಿ. ನಾನು ಒಬ್ಬನೇ ಅಲ್ವಾ, ಅದು ಇದು ತರಬೇಕು ಅಂತ ತೊಂದರೆ ಆಯ್ತದೆ ಅಂತ ರಾಜನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಣವ. ಅಕ್ಕ, ನೀನ್ ಯಾಕೆ ಇಷ್ಟು ಗಾಬರಿಯಾಗಿ ಹೊಡ್ಕೊಂಬಂದೆ? ಏನಾಯ್ತಕ್ಕ? ಅದು ಸಾಹೇಬ್ರು. ಏನಾಯ್ತವ? ಮತ್ತೆ ತೊಂದರೆ ಆಯ್ತಾನವ ಅವರಿಂದ? ಅಯ್ಯೋ ಅಪ್ಪ, ಅವ್ರಿಗೇನು ಆಗಿಲ್ಲ, ನೀನ್ ಚಿಂತೆ ಮಾಡ್ಬೇಡ. ಅವರು ಅಲ್ಲಿ ಮತದಾರ ಪಟ್ಟಿನ ಸರಿ ಮಾಡ್ತಿದ್ದಾರೆ. ಸಂಜೆವರೆಗೂ ಆಗುತ್ತಂತೆ. ಅವ್ರ ಕೆಲ್ಸದಲ್ಲಿ ಮುಳುಗೋದ್ರೆ ಕಾಫಿ ತಿಂಡಿ ಊಟ ಏನು ಬೇಡ. ಅದಕ್ಕೆ ನಾನೇ ಸ್ವಲ್ಪ ಅಡ್ಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹಂಗ ಆಯ್ತು ಕಣಮ್ಮ, ನೀನೇ ಚಂದಾಗಿ ಅಡ್ಗೆ ಮಾಡ್ಕೊಂಡು ನಿನ್ ಕೈಯಾರ ಹೋಗಿ ನೀನೇ ಅವ್ರಿಗೆ ತಿನ್ಸ್ಬಿಡವ. ಅಪ್ಪ, ಹೌದು ಕಣೆ ಅಕ್ಕ, ಹೊರಗಡೆ ತಿನ್ಸೋದ್ ಕಷ್ಟ ಆದ್ರೆ ಭಾವನ್ ಇಲ್ಲೇ ಕರ್ಕೊಂಬಂದ್ಬಿಡು, ಇಲ್ಲೇ ತಿನ್ಸ್ಬೋದು. ನೀವಿಬ್ರನ್ನ ಹೀಗೆ ಬಿಟ್ರೆ ಇನ್ನೂ ಮಾತಾಡ್ತಾನೆ ಇರ್ತೀರಾ. ನೀವು ಹೋಗಿ, ನಾನು ನೋಡ್ಕೋತೀನಿ. ಕೀ ಕೊಡಪ್ಪ. ಆಯ್ತು ಕಣಮ್ಮ, ಹುಷಾರು ತಗೋ, ಬರ. ಏನಪ್ಪ, ಒಂಚೂರು ಯಜಮಾನ್ರನ್ನು ಅಮ್ಮವ್ರನ್ನು ಮಾತಾಡ್ಸ್ಬೇಕಾಯ್ತು. ಒಳಗೆ ಹೋಗೋನೇನಪ್ಪ ನೀವು? ಇವರು ಸುಮನ್ ಅವ್ರ ತಂದೆ, ನಾನು ಸುಮನ್ ಅವ್ರ ತಂಗಿ ಅಣ್ಣ. ಅದು ಸಾಧನಕ್ಕ ಅವರು ಮನೇಲಿದ್ದಾರೆ. ಇರ್ಲಿ ಕಣಪ್ಪ, 2 ನಿಮಿಷನೂ ಆಗಕ್ಕಿಲ್ಲ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ಮಾತಾಡ್ಕೊಂಡು.
ಅದು ನನ್ನ ಮಗಳ ಜೀವನದ ಪ್ರಶ್ನೆ. ದಯವಿಟ್ಟು ಬಿಡೋಕ್ಕಿಲ್ಲ ಅನ್ಬೇಕನಪ್ಪ, ನೀನು ಕೈ ಮುಗಿತೀನಿ. ಸರಿ ಆಯ್ತು, ಬನ್ನಿ. ಬರವ. ಬನ್ನಿ ಬೀಗ್ರೆ, ಬನ್ನಿ ಬನ್ನಿ, ಬೀಗ್ರೆ ಬಂದಿದ್ದಾರೆ. ಏ ಅದೇನು ಅಂತ ಕೇಳ್ಬಿಟ್ಟು ಅಲ್ಲಿದ್ದಾನೆ ಕಳಿಸು. ಈಗ ನನಗೆ ಮಾತ್ರೆ ಬೇಕು ಅಂತ ಅನ್ನಿಸ್ತಾ ಇದೆ. ಬೀಗ್ರೆ ಬನ್ನಿ ಕೂತ್ಕೊಳ್ಳಿ. ಯಾಕೆ ನಿಂತ್ಕೊಂಡ್ರೆ ಮಾತು ಬರಲ್ವಾ? ಪರವಾಗಿಲ್ಲ ಯಜಮಾನ್ರೆ, ನಾವು ಬಡವರು, 1 ಗಂಟೆ ಬೇಕಾದ್ರೂ ನಿಂತ್ಕೋತೀವಿ. ಆದರೆ ನೀವೀಗ ನನ್ನ ಮಾತು ಸ್ವಲ್ಪ ದಯವಿಟ್ಟು ಕೇಳಿಸ್ಕೋಬೇಕು ಸ್ವಾಮಿ. ಯಜಮಾನ್ರೆ, ನನ್ನ ಮಗಳು ಬಡತನದಲ್ಲಿ ಬೆಳೆದಿದ್ದು, ಅದಕ್ಕೆ ಶ್ರೀಮಂತಿಗೆ ನಿಮ್ಮ ಆಚಾರ ವಿಚಾರ ಎಲ್ಲ ಗೊತ್ತಾಗೋದಿಲ್ಲ. ಅದೇನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಯಜಮಾನ್ರೆ. ಕ್ಷಮಿಸೋ ಅಂತ ತಪ್ಪ ಮಾಡಿದಾಳೆ ನಿನ್ನ ಮಗಳು. ಅವಳನ್ನು ಕ್ಷಮಿಸ್ಬಿಟ್ಟು ನನ್ನ ಮಗನ ಕಟ್ಕರ್ ಕೈ ಕೊಡ್ಲ. ಹಂಗೆಲ್ಲ ಅನ್ಬೇಡಿ ಸ್ವಾಮಿ, ಹಂಗೇನು ಆಗಕ್ಕಿಲ್ರ. ಆಗಲ್ಲ ಅಂತ ನೀನ್ ಹೇಳ್ತೀಯ. ಮಂತ್ರಿ ಮೇಲೆ ಹಲ್ಲೆ ಮಾಡಿದವರು ಇನ್ನು ನನ್ನ ಮಗನ್ ಬಿಡ್ತಾನೆ ಅಂತ ಏನ್ ಗ್ಯಾರಂಟಿ? ದೊಡ್ಡ ಮನಸ್ಸು ಮಾಡಿ ಬುದ್ಧಿ, ನೀವು ಕರೆದ್ರೇನೆ ನಾನು ಅವ್ರ ಮನೆಗೆ ಹೋಗೋದು ಅಂತ ಹಠ ಮಾಡ್ತಾವಳು ನನ್ನ ಮಗಳು. ಮದುವೆ ಆದ ಹೆಣ್ಣು ಮಗ ತವ್ರ ಮೇಲೆ ಬಂದು ಕೂತ್ಕೊಂಡ್ರೆ ಅಕ್ಕಪಕ್ಕದವರು ಆಡ್ಕೊಳ್ಳೋರು ಬಾಯಿಗೆ ನಾವು ಆಹಾರ ಆಗ್ಬಿಡ್ತೀವಿ ಯಜಮಾನ್ರೆ. ನಿಮ್ ಕೈ ಮುಗಿತೀನ್ರ, ನನ್ನ ಮಗಳನ್ನ ಕರ್ಕೊಳ್ಳಿ, ನನ್ನ ಮಗಳನ್ನ ಕರ್ಕೊಳ್ಳಿ. ನಿನ್ನ ಮಗಳ ಬಾಳ್ ಕೊಡೋದಕ್ಕೋಸ್ಕರ ನನ್ನ ಮಗನ ಜೀವನ ಗಂಡಾಂತರಕ್ತಾರಲ್ಲ. ನಿನಗೆ ನಿನ್ನ ಮಗಳ ಬಾಳು ಎಷ್ಟು ಮುಖ್ಯನೋ ಹಂಗೆ ನನ್ನ ಮಗನ ಜೀವ ನನಗೆ ಅಷ್ಟೇ ಮುಖ್ಯ. ಏ ಪದ್ದು, ಕತೆ ಏನ್ ಕೇಳ್ತಾ ಇದ್ಯಾ? ಕಳ್ಸೇವ ನಾಚಿಕೆ ದರಿದ್ರದ್ದು. ನನ್ ಕಾಲ್ ಬಿಟ್ಬೇಡ. ಮಾಡ್ತಿದ್ದೀರಾ ಬೀಗ್ರೆ ನೀವು? ನಡಿ ಹಿಂದೆ. ಅವ್ರು ಹೇಳಿದ್ ಕೇಳಿಸ್ಲಿಲ್ವಾ? ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಿದ್ದಾರೆ. ಸಾಧನ, ಏನ್ ಮಾತಾಡ್ತಿದ್ಯಾ? ಅತ್ತೆ, ನಿಮ್ಗೆ ನಿಮ್ ಮಗನ್ ಮೇಲೆ ಕಾಳಜಿ ಇಲ್ದೇ ಇರ್ಬೋದು, ಆದ್ರೆ ತೀರ್ಥನ್ ಮೇಲೆ ನಮಗ್ ಕಾಳಜಿ ಇದೆ. ಮಾವನ್ ಮಾತಿಗೆ ಬೆಲೆನೂ ಇದೆ. ಆಗ್ಲಿಂದ ಮಾವ ಆಚೆ ಹೋಗಿ ಅಂತ ಹೇಳ್ತಾನೆ ಇದ್ದಾರೆ. ಅರ್ಥ ಆಗಲ್ವಾ ಇವ್ರಿಗೆ? ಮರ್ಯಾದೆಯಿಂದ ಇವರೇ ಆಚೆ ಹೋದ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವ್ ಕೆಟ್ಟೋರಾಗ್ಬೇಕಾಗತ್ತೆ. ಅಲ್ಲ, ನಿಮ್ಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ? ಸಾಧನ, ದೊಡ್ಡವರು ಅನ್ನೋ ಗೌರವ ಮರ್ಯಾದೆ ಇರ್ಲಿ. ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇದ್ದವ್ರಿಗೆ ನಾವು ಮರ್ಯಾದೆ ಕೊಡ್ತೀವಿ. ಇಂಥವ್ರಿಗೆ ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನೀವಾಗೆ ಹೋಗ್ತೀರಾ ಇಲ್ಲ ಸೆಕ್ಯೂರಿಟಿನ ಕರೀಲಾ? ಸೆಕ್ಯೂರಿಟಿ ಸಾಧನ, ಅತ್ತೆ ಪ್ಲೀಸ್, ಸೆಕ್ಯೂರಿಟಿ. ಕತ್ತಿ ಹಿಡಿದು ಆಚೆ ತಳ್ಳಯ್ಯ. ಬೇಡ ಮರೆ, ನಿಮ್ ಕೈ ಮುಗಿತೀರ ಮರೆ. ನಾವು ಅಂತ ತಪ್ಪೇನ್ ಮಾಡಿದೀವ ಮರೆ. ನನ್ನ ಮಾತು ಕೇಳಿ, ನನ್ನ ಮಗಳನ್ನ ನಿಮ್ಮ ಮನೆ ಕರ್ಕೊಳ್ಳಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ನೀವು ಈ ರೀತಿ ಎಲ್ಲ ನಡ್ಕೊಳ್ಳೋದು ಸರಿನಾ ಯಜಮಾನ್ರೆ? ಏನ್ ಮುಖ ನೋಡ್ತಾ ಇದ್ಯಾ? ಕತ್ತಿ ಹಿಡಿದು ಆಚೆ ತಳ್ಳು ಅಂದೆ. ಏನ್ ಮಾಡ್ತಿದ್ಯಾ ನೀನು? ಆಚೆ ತಳ್ಳು ಅಂತ ಹೇಳ್ತಿದೀನಿ ಅತ್ತೆ. ನೀವಾದ್ರೂ ಹೇಳ್ರಿ. ನಿನಗೆ ಹೇಳ್ತಿರೋದು. ಅಲ್ಲಪ್ಪ
ಏನ್ ಮಾಡಿದ್ರ ನೀವು ಮನುಷ್ಯತ್ವ ಅಲ್ಲ ನಿನಗೆ ಮೃಗನ ನೀನು ವಯಸ್ಸಾಗಿದೆ ಅನ್ನೋ ಪ್ರಜ್ಞೆ ಇಲ್ಲ ಯೂಸ್ಲೆಸ್ ಅಲ್ಲ ಎದ್ದಳಿ ಬಿಗ್ರೆ ನೆತ್ತಿಗೆ ಹುಷಾರು ಹುಷಾರು ಏಟಾಗ್ಲಿಲ್ಲ ತಾನೆ ಹೋಗ್ಲಿ ಬಿಡಿ ಅಮ್ಮ ಅವ್ರೆ ನಾನೇನೋ ಬಿದ್ದು ಹೋಗಮ್ಮರ ಇವೆಲ್ಲ ನಮಗೆ ಮಾಮೂಲು ಅಮ್ಮವ್ರೆ ಆದ್ರೆ ನನ್ನ ಮಗಳು ಅದೇನು ಅರಿದ ಕೂಸು ನನ್ನ ಮಗಳು ಮಾತ್ರ ನಿಮ್ ಜವಾಬ್ದಾರಿ ಕ್ಷಮಿಸ್ಬಿಡಿ ಇವರೆಲ್ಲ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ ಪಾಪ ಹೋಗೋಣ ಅಮ್ಮ